ನಮಸ್ಕಾರ ಸ್ನೇಹಿತರೆ, ಈಗ ನೀವು ನೋಡ್ತಾ ಇರೋದು ಇದು ಗೋದಾವರಿ ನದಿ. ಮಹಾರಾಷ್ಟ್ರದ ತ್ರಿಯಂಬಕ್ನಲ್ಲಿ ಹುಟ್ಟುವ ನದಿ ಕೊನೆಗೆ ಕರ್ನಾಟಕ, ಆಂಧ್ರ ಪ್ರದೇಶದಲ್ಲಿ ಹರಿದು ಇಲ್ಲಿ ಬಂಗಾಳ ಕೊಲ್ಲಿಗೆ ಅಂತರ್ವೇದಿ ಅಂತ ಹೇಳಿಬಿಟ್ಟು ನವನಾರಸಿಂಹ ಕ್ಷೇತ್ರಗಳಲ್ಲಿ ಇದು ಒಂದು. ಅಲ್ಲಿಂದ ಒಂದು 3 ಕಿಲೋಮೀಟ್ರ್ ದೂರ ನೋಡಿ, ಈ ಕಡೆ ಕಾಣಿಸ್ತಾ ಇರ್ತಕ್ಕಂಥದ್ದೆಲ್ಲ ಇದೆಲ್ಲ ನಿಮಗೆ ಗೋದಾವರಿ ನದಿ. ಇದು ಬಂಗಾಳ ಕೊಲ್ಲಿ ಸಮುದ್ರ ನೀವು ನೋಡ್ಬೋದು ಸ್ನೇಹಿತರೆ. ಬಂದು ಈ ಸಮುದ್ರಕ್ಕೆ ಬಂದು ಸೇರ್ತಕ್ಕಂಥ ಜಾಗ. ಗೋದಾವರಿ ನದಿ ಬಂದು ಸಮುದ್ರವನ್ನು ಸೇರ್ತಾ ಇದೆ. ಇಲ್ಲಿ ನೋಡೋದಕ್ಕೆ ಬಹಳ ಸುಂದರವಾಗಿದೆ. ಇದನ್ನು ಅಣ್ಣಾಚೆಲ್ಲಿ ಗಟ್ಟು ಅಂತ ಕರೀತಾರೆ. ಅಂದರೆ ಅಣ್ಣ ತಂಗಿ ಸಂಧಿಸ್ತಕ್ಕಂಥ ಒಂದು ಜಾಗ ಅಂತ. ಅಣ್ಣ ಅಂದರೆ ಸಮುದ್ರ, ತಂಗಿ ಅಂದರೆ ಗೋದಾವರಿ ನದಿ, ಎರಡೂ ಬಂದು ಸೇರ್ತಕ್ಕಂಥ ಜಾಗ. ಗಟ್ಟು ಅಂದರೆ ಇಲ್ಲಿ ನಾವು ಬಂದರು ಅಂತ ಕರಿತೀವಲ್ಲ, ಅಥವಾ ನದಿ ದಡ ಅಂತ ಕರಿತೀವಲ್ಲ, ಆ ಥರ ಎರಡೂ ಬಂದು ಸಂಧಿಸ್ತಕ್ಕಂಥ ಒಂದು ಸಂಗಮ ಅಂತ ಗಟ್ಟು ಅಂದರೆ. ಬಹಳ ಚೆನ್ನಾಗಿದೆ, ನನಗಂತೂ ತುಂಬ ಸಂತೋಷ ಆಯಿತು. ಗೋದಾವರಿ ನದಿ ನಮ್ಮ ಭಾರತದಲ್ಲೇ ಅತ್ಯಂತ ಉದ್ದವಾಗಿ ಹರಿತಕ್ಕಂಥ ನದಿ. ಸುಮಾರಷ್ಟು ರೈತರು ಈ ನದಿಯಲ್ಲೇ ಅವಲಂಬಿಸಿ ಬದುಕ್ತಾ ಇದ್ದಾರೆ. ತುಂಬ ಅದ್ಭುತವಾದಂಥ ಒಂದು ಪವಿತ್ರವಾದ ನದಿಗಳಲ್ಲಿ ಇದು ಕೂಡ ಒಂದು. ಭಾರತದ ಆರ್ಥಿಕತೆಗೆ ಈ ಗೋದಾವರಿ ನದಿ ತುಂಬ ಕೊಡುಗೆಯನ್ನೇ ಕೊಟ್ಟಿದೆ ಅಂದರೆ ನಾವು ತಪ್ಪಾಗೋದಿಲ್ಲ. ತುಂಬ ಅದ್ಭುತವಾದಂಥ ಒಂದು ಜಾಗ ಸ್ನೇಹಿತರೆ. ಡಾಕ್ಟರ್ BR ಅಂಬೇಡ್ಕರ್ ಕೋನಸೀಮ ಜಿಲ್ಲಾ ಅಂತ ಹೇಳ್ಬಿಟ್ಟಿದ್ದು. ವಿಜಯವಾಡ ಮತ್ತು ರಾಜಮಂಡ್ರಿ ಮಧ್ಯದಲ್ಲಿ ಆಂಧ್ರ ಪ್ರದೇಶ ರಾಜ್ಯದಲ್ಲಿ ಬರ್ತದೆ. ಈ ಕಡೆಗೆ ಏನಾದರೂ ಬಂದರೆ ನೀವು ಖಂಡಿತವಾಗೂ ಮಿಸ್ ಮಾಡದೆ ಇದನ್ನ ಎಕ್ಸ್ಪ್ಲೋರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು, ಧನ್ಯವಾದಗಳು.